ಕೈಗಾರಿಕಾ ಪ್ರದೇಶಕ್ಕೆ ಹಿಡ್ಕಲ್ ಜಲಾಶಯದ ನೀರು ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಮಾತನಾಡಿದ ಅವರು, ಮಾನದಂಡದ ಮೇಲೆ ನೀರು ಹಂಚಿಕೆ ಮಾಡಬೇಕು. ಸರ್ಕಾರ ಹೇಳಿದ್ದನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಾನಿಟರ್ ಮಾಡಬೇಕು. ಮೊದಲನೇ ಪತ್ರದಲ್ಲಿ ನಾವು ನೀರು ಕೊಡೋಕೆ ಆಗಲ್ಲ ಅಂತ ಬರೆದಿದ್ರು, ಪರ್ಮಿಷನ್ ಕೊಡದೆ ವರ್ಕ್ ಪ್ರಾರಂಭ ಮಾಡಿದ್ರು. ಕೆಐಡಿಬಿ ಟೆಂಡರ್ ಆಗಿತ್ತು ಅಂತ ಕೆಲಸ ಪ್ರಾರಂಭ ಮಾಡಿದ್ರು. ಈಗ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಇದನ್ನ ಇಲ್ಲಿಗೆ ಬಿಟ್ಟು ಬಿಡೋದು ಒಳ್ಳೆಯದು. ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಕಾಮಗಾರಿಗಳು ಸಂಪೂರ್ಣ ಆದ ನಂತರ ಎಲ್ಲವನ್ನ ಉದ್ಘಾಟನೆ ಮಾಡಿಸ್ತೀವಿ. ಸಿಎಂ ಅವರ ಕೈಯಿಂದ ಎಲ್ಲವೂ ಉದ್ಘಾಟನೆ ಮಾಡಿಸ್ತೀವಿ. ರಾಯಭಾಗದಲ್ಲಿ 30 ಕೆರೆ ತುಂಬಿಸುವ ಯೋಜನೆ ಮುಗಿಯೋಕೆ ಬಂದಿದೆ. ಜಿಲ್ಲೆಯ ಎಲ್ಲ ಜಲಾಶಯಗಳು ತುಂಬಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆಯಿಂದ ಹಿಡ್ಕಲ್ ಡ್ಯಾಂನಿಂದ 5,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿ ಒಳ ಹರಿವಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆ 1.5 ಲಕ್ಷ ಕ್ಯೂಸೆಕ್ ನೀರು ಬಂದ್ರೆ ಸಮಸ್ಯೆ ಆಗುತ್ತೆ, ಇಲ್ಲವಾದ್ರೆ ಸಮಸ್ಯೆ ಆಗುವುದಿಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಘಟಪ್ರಭಾ ಬಲದಂಡೆ ಕಾಲುವೆಗೆ ನೀರು ಹರಿಸುವಂತೆ ರೈತರ ಒತ್ತಾಯ ವಿಚಾರವಾಗಿ ಮಾತನಾಡಿ, ಮಧ್ಯದಲ್ಲಿ ರಿಪೇರಿ ನಡೆದಿರುವುದರಿಂದ ನೀರು ಬಿಡೋದು ತಡವಾಗಿದೆ. 4-5 ದಿನದಲ್ಲಿ ಕಾಂಕ್ರೀಟ್ ಹಾಕ್ತಾರೆ. ಕಾಂಕ್ರೀಟ್ ಹಾಕಿದ ನಂತರ ನೀರು ಬಿಡುಗಡೆ ಮಾಡಲಾಗುತ್ತೆ. ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ವಿಚಾರವಾಗಿ ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಹುದ್ದೆ ಖಾಲಿ ಇದೆ. ಜಿಲ್ಲಾ ವಿಭಜನೆ ವಿಚಾರಕ್ಕೆ ಎಲ್ಲ ಶಾಸಕರು, ಎಲ್ಲ ಪಾರ್ಟಿಯವರು ಈಗಾಗಲೇ ಹೇಳಿದ್ದೀವಿ. ನಿರ್ಧಾರ ತೆಗೆದುಕೊಳ್ಳುವುದು ಸರ್ಕಾರದ ಮಟ್ಟದಲ್ಲಿ ಇದೆ. ಸರ್ಕಾರ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡೋಣ. ಹಿಡ್ಕಲ್ ಜಲಾಶಯಕ್ಕೆ ಬಾಗಿನ ಅರ್ಪಣೆ ವಿಚಾರವಾಗಿ ಮಾತನಾಡಿ, ನಾವು ಆ ಅಧಿಕಾರವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಕೊಟ್ಟು ಬಿಟ್ಟಿದ್ದೇವೆ. ಅವರೇ ಬಾಗಿನ ಅರ್ಪಣೆ ಮಾಡ್ತಾರೆ ಎಂದಿದ್ದಾರೆ. ಅದಕ್ಕಾಗಿ ಜಗಳ ಬೇಡ, ಹೀಗಾಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಎಂದಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಮಾತನಾಡಿ, ಎಲೆಕ್ಷನ್ ಆಗೋದಾದ್ರೆ ಆಗ್ಲಿ, ನಮ್ಮ ಪಾರ್ಟಿಯಿಂದ ನಾವು ತಯಾರಿ ಮಾಡಿಕೊಂಡಿದ್ದೀವಿ. ಪುತ್ರ ಡಿಸಿಸಿ ಬ್ಯಾಂಕ್ ಪ್ರವೇಶ ವಿಚಾರವಾಗಿ ಮಾತನಾಡಿ, ಇನ್ನು 3 ತಿಂಗಳು ಸಮಯ ಇದೆ, ನೋಡೋಣ. ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಇನ್ನು 2 ಸಲ ಬರ್ತಾರೆ, ಎಲ್ಲ ಶಾಸಕರನ್ನ ಭೇಟಿ ಮಾಡ್ತಾರೆ ಎಂದಿದ್ದಾರೆ. ಇಲ್ಲ ಎಲ್ಲಿದೆ ಯಾವುದು ಎಕ್ಸ್ಟ್ರಾ ಇದೆ ಟಿಎಂಸಿ ಅದೇ 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 ಅರ್ಧ ಟಿಎಂಸಿ ಅದೇ ಅವ್ರು ಅರ್ಧ ಟಿಎಂಸಿ ಒಂದರಾಗ ಅರ್ಧ ಟಿಎಂಸಿ ಅವ್ರಿಗೆ ಅಲಾಟ್ ಮಾಡ್ಯಾರ. ಇಲ್ಲ ಸರ್, ಧಾರವಾಡದವ್ರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಗೌರ್ಮೆಂಟ್ 24x7 ನೀರು ಪೂರೈಕೆ ಮಾಡ್ತೀವಿ ಅಂತ ಹೇಳಿ. ಕೈಗಾರಿಕೆದವ್ರು ಇಲ್ಲಿಂದ ಇರ್ತದಿಲ್ಲ. ಯಾರು ಹೇಳ್ಯಾರ? ಧಾರವಾಡದಿಂದ ಹೋಗಿದ್ದಾರೆ ಗೌರ್ಮೆಂಟ್. ಇಲ್ಲ ಅವ್ರಿಗೆ ಕೇಳಿರ್ಬೋದು, ರಿಕ್ವೆಸ್ಟ್ ಅವ್ರು ಮಾಡಿರ್ಬೋದು. ನಾವು ಕುಡ್ದು ಕಂಡೀಷನ್ ಹಾಕಿ ಹಿಂಗ್ ಕೊಟ್ಟಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡಿರ್ಬೋದು 24x7 ಕೊಡಿ ಅಥವಾ 360 ಅವ್ರು ಕೇಳಿದ್ರು, ಇವ್ರ ಕಂಡೀಷನ್ ಹಾಕಿ ಕೊಟ್ಟಾರ. ನಮ್ಮಲ್ಲಿ ನಮಗೂ ಬೇಕಾಗುತ್ತೆ, ಬೇಸಿಗೆ ಈಗ ಇದನ್ನೇ ಹೇಳ್ಬಿಟ್ಟು ಮುಂದೆ ಅದನ್ನ ಬದಲಾವಣೆ ಮಾಡ್ಕೋಬಹುದು ಅನ್ನೋದು ಆತಂಕ ಇದೆ. ಅದೇ ಅವ್ರು ಕಟ್ ಡೇಟ್ ಆಗಿ ಅದನ್ನ ಅವ್ರು ಯಾಕಂದ್ರೆ ಮಾನಿಟರ್ ಮಾಡೋರು ಅವ್ರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಸರಿಯಾಗಿ ಎಷ್ಟು ಯಾಕಾರ ಏನ್ ಮಾಡತ್ತಾರ, ಸರ್ಕಾರ ಕಂಡೀಷನ್ ಹೇಳಿದೆ ಅದ್ರ ಪ್ರಕಾರ ಆದ್ರೆ ಏನ್ ಅಫೆಕ್ಟ್ ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರು ಸೀರಿಯಸ್ ಆಗಿ ಅಂದ್ರೆ ಮಾನಿಟರ್ ಮಾಡ್ಬೇಕು. ಎಷ್ಟು ಡೈಲಿ ನೀರು ಒಯ್ಯತ್ತಾರ, ಎಷ್ಟು ಓದ್ತಾರೆ, ಮೀಟರ್ ಕೂರಿಸ್ತಾರಲ್ಲ ಅವ್ರು, ಹಂಗ್ ಮಾನಿಟರ್ ಮಾಡ್ಬೇಕು ಅವ್ರು. ಈಗ ಮಲಪ್ರಭಾ ಡ್ಯಾಮ್ ಇದ್ದರೂ ಕೂಡ ಆರಂಭದಲ್ಲಿ ಒಂದು ಹೇಳಿದ್ರು, ಈಗ ಮತ್ತೆ ಡಬಲ್ ಆಗಿದೆ. ಈಗ ರವಿತೀರ್ಥ ಜಲಾಶಯದಲ್ಲಿ ಆರಂಭದಲ್ಲಿ ಹೇಳಿದಂತೆ ಅಂದ್ರೆ ಶುರುವಾತಲ್ಲಿ ಕಡಿಮೆ ತೋರಿಸೋದು, ನೀರು ಒಂದ್ಸರಿ ಬಿಟ್ಟಾಗ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗುದು, ಹಿಂಗೆಲ್ಲ ಆಗಿ ಈ ಭಾಗದ ರೈತರು ಜನರು ಕುಡಿ ನೀರಿಗೆ ಹಾಹಾಕಾರ ಆಗುವಂತ ಪರಿಸ್ಥಿತಿ. ಈಗ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ರೆ ಅವ್ರಿಗೆ, ನೀರಾವರಿ ಇಲಾಖೆ ಏನ್ ಕೊಟ್ಟಿದಾರ ಅಷ್ಟೇ ನೋಯ್ಲಿಕ್ಕೆ ಅವರು ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡೋದು ಪರಿಹಾರ ಕಂಡುಕೊಳ್ಬಹುದು. ಅಲ್ಲ ಹೋಗಿದ್ರೆ ಅದನ್ನ ಹೇಳಿದ್ರೆ ಇವ್ರು ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡೋಕೆ ಇಷ್ಟ ನೀವು ಹೋದ್ರಿ ನಾವು ಈ ಯಾವ್ದಿ ಕೊಡಲ್ಲ, ಈ ತಿಂಗಳಿಗೆ ಇಷ್ಟ ಕೊಡ್ತೀವಿ ಅಂತ ಒಂದೇನು ಇವರು ಮಾನದಂಡ ಹಾಕ್ಬೇಕು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆತರ ಏನು ಹಾಕಿಲ್ಲ, ಆತರ ಇಲ್ಲ. ಓನ್ಲಿ ಇಂಡಸ್ಟ್ರಿ ಇದೆ, ಡ್ರಿಂಕಿಂಗ್ ವಾಟರ್ ಇಲ್ಲ. ಎಲ್ಲಿದೆ ಇದ್ರ ನೋಡಿ ಯಾರು ಬೇಕೆ ನಿಮ್ ಕಡೆ ಇದಾರೆ ತರ್ತಿಲ್ಲ, ನೀವು ಕೊಡ್ರಿ ತರ್ತದ ನೋಡೋಣ. ನಾವು ಇವ್ರು ಮೊದಲೇ ಲೆಟರ್ನಾಗ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಬರೆದಿದ್ರು. ಅವ್ರ ಮಾಡಿ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ಅಧಿಕಾರಿಗಳು ನಿಮ್ ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರೆ? ನಿಮ್ಗೆ ಅವತ್ತೇ ಕಮ್ಯುನಿಕೇಶನ್ ಅವ್ರ ಡ್ಯೂಟಿ ಅವ್ರು ಬರ್ದಾರ, ಅವ್ರು ಕೊಡಬೇಡ ಅಂತ ಬರ್ದಾರ ಅವ್ರು. ಅಲ್ಲ ನಿಮ್ಗೆ ಅವರಿಗೂ ತರಬೇಕಿತ್ತ ನೋಡ್ತಾರೆ.
ಅಲ್ಲ ತಂದಿದ್ರಂದ್ರೆ ಇದು ಪ್ರೆಸೆಂಟ್ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ಬರ್ದಾರ ನಾವು ಕೊಡಕ್ ಆಗಲ್ಲ ಅಂತ ಅವರು ಅಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಅವರು ಅದನ್ನ ಒಂದು TMC ನಿಮ್ಮಲ್ಲಿ ಇದೆ ಇಂಡಸ್ಟ್ರಿಗೆ ಅಥವಾ ಕೊಡ್ತೀವಿ ಅಂತ ಅವರು ಅಲಾಟ್ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮೀಟಿಂಗ್ ಮಾಡಿದ್ರು ನಿಮ್ ಗಮನಕ್ಕೆ ತಂದಿಲ್ಲ ಯಾವ್ದು ಆ ವಿಷಯ ಆ ಯೋಜನೆ ಕುರಿತು DC ಅವರು ಮೀಟಿಂಗ್ ಮಾಡಿದ್ರು ಅವ್ರ ಜೊತೆ ಏನಿಲ್ಲ ಅದು ನೀವು ಇಶ್ಯೂ ರೈಸ್ ಆಗಿದ್ದ ಮುಂಚೆ ಯಾರಿಗೂ ಗೊತ್ತೇ ಇಲ್ಲ ಅದು ಅವ್ರೇನ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಾರು ಗೊತ್ತಾಗಿಲ್ಲ ಅನ್ನ ಮಟ್ಟ ಯಾರಿಗೂ ಗೊತ್ತೇ ಇಲ್ಲ. ಮಾಧ್ಯಮದಲ್ಲಿ ಬಂದ ಮೇಲೆ ನಿಮ್ ಗಮನಕ್ಕೆ ತಂದಿರ್ತಾರೆ ಅಧಿಕಾರಿಗಳು. ಅದಕ್ಕಿಂತ ಪೂರ್ವದಲ್ಲಿ ನೀವು ಜಿಲ್ಲಾ ಉಸ್ತುವಾರಿ ಇಲ್ಲ ಅವಾಗ ಇನ್ನೂ ಅವ್ರು ಇವ್ರು ಪರ್ಮಿಷನ್ ಕೊಡದ ಅವ್ರ ಮೊದ್ಲ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಾರ ಅವ್ರ ಇವ್ರು ಏನ್ ಕೊಟ್ಟಿರಕಿಲ್ರಿ ಈಗೇನೋ ಮೊನ್ನೆ ಅದ ಒಂದ್ ತಿಂಗಳ ಬಂದ್ರ ಅದು ಆದೇಶ ಅವರು KDB ಟೆಂಡರ್ ಆಗಿದ್ದಂತ ಅವ್ರು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರು. ಹೀಗಾಗಿ ಮುಂಚೆ ಎಲ್ಲಾರು ಗೊತ್ತಿಲ್ಲ ಅದು ನಿಜ ಪ್ರಶ್ನೆ ಇಲ್ಲ. ಈ ಸರ್ಕಾರ ಅವ್ರಿಗೆ ಅನುಮತಿ ಕೊಟ್ಟಿದೆ ಅದನ್ನ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಕ್ಲೋಸ್ ಮಾಡಿದ್ರೆ ಮುಂದೆ ಮಿಕ್ಕಿದ ನೀರನ್ನ ನಮ್ಮ ಜಿಲ್ಲೆಗೆ ಯುಟಿಲೈಸ್ ಮಾಡಬಹುದು. ಅದ್ರ ಬಗ್ಗೆ ನಮ್ ಕಡೆ ಇಲ್ಲ ಬೇರೆ ಹೇಳಿದ್ದಾರೆ ಅವ್ರು ಮಾಡಿಲ್ಲ ನಮ್ಮ ಇಲಾಖೆಗೆ ಸಂಬಂಧ ಅದು ಇದು ಪಾರ್ಟ್ ಆಫ್ ದ ಬಂದ KDP ಆಗೋಲ್ಲ ಅಂತ ನಿಮ್ಗೆ ಹೇಳಿದ್ವಿ ಮೆಡಿಕಲ್ ಮಾತ್ರ ತುಂಬಲಿಕ್ಕೆ ಬಂದ್ರೆ 5,000 ನಾಳಿಂದ ಎಕ್ಸಸ್ ಬಿಡ್ತಾರೆ ಕಡಿಮೆ ಬಂದ್ರೆ ಕಡಿಮೆ ಮಾಡ್ತಾರೆ ಮತ್ತೆ ಎಕ್ಸಸ್ ಹೋದ್ರೆ ಎಕ್ಸಸ್ ಬಿಡ್ತಾರೆ. ನದಿ ಪಾತ್ರದಲ್ಲಿ ಎಚ್ಚರಿಕೆ ಮುಂಜಾಗ್ರತೆ ಕ್ರಮಗಳು ವಹಿಸಲಾಗಿದೆ. ಈಗಾಗಲೇ 19,000 ಏನೋ ಇದ್ರ ರೇಟ್ ಇದೆ 16,000 ಈಗಾಗಲೇ ಇದರ ಇರೋದು 5,000 ಆಡೋದು 20,000 ನಾಳೆ ನೀರು ಮತ್ತೆ 8,000 ಹೆಚ್ಚು ಮಾಡ್ತಾರೆ ಕಡಿಮೆ ಆದ್ರೆ ಕಡಿಮೆ ಮಾಡ್ತಾರೆ. ಚಿಕ್ಕೋಡಿ ಉಪವಿಭಾಗದಲ್ಲೂ ಕೂಡ ಈಗ ನೀವು ನಿನ್ನೆ ವಿಸಿಟ್ ಮಾಡಿ ಬಂದ್ರಿ ಹೋಗಿದ್ರ ಯಾವ ರೀತಿ ಅದೇನು 80,000 ಕ್ಯೂಸೆಕ್ಸ್ ಏನೋ ಇದ್ದಾರೆ 80,000 ಒಂದೂವರೆ ಬಂದ್ರೆ ಅದು ಡೇಂಜರ್ ಸ್ಟಾರ್ಟ್ 1:30ವರೆಗೆ ಏನಾಗಲ್ಲ ಈಗ ಬರೀ 80 ಇದ್ದಾರೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತದೆ. ಇಲ್ಲ ಈಗ 80,000 ಮಾತ್ರ ಇದೆ ಇವತ್ತು ಬೆಳಿಗ್ಗೆ 1,50,000 ಬಂದ್ರೆ ಮಾತ್ರ ಅದು ಡೇಂಜರ್. ಅರಣ್ಯ ಇಲಾಖೆ ಇದಲ್ಲ ಗಟ್ಟಿ ಬಸವನ್ ಗೋಕಾಕ್ ತಗೊಂಡು ಡ್ಯಾಮ್ ತಗೋತಲ್ಲ ಅದು 6 TMC 6 TMC ಅದು ಟೋಟಲಿ ಅವ್ರ ಪರ್ಮಿಷನ್ ಹೇಳಕ್ಕಾಗತ್ತೆ. ಲ್ಯಾಂಡ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟರು ಕೂಡ ಅವ್ರಿಂದ ಅಲ್ಲಿ ಅಲ್ಲಿ ಡೆಲ್ಲಿನ ಬರ್ಬೇಕು ಕೊಟ್ಟಿದ್ದಾರೆ ಲ್ಯಾಂಡ್ ಐಡೆಂಟಿಫೈ ಮಾಡಿದಾರ DC ಅವರು ಕೊಡ್ತೀವಿ ಅಥವಾ ಒಪ್ಕೊಂಡಾರ ಅಂತಿಮವಾಗಿ ಡೆಲ್ಲಿಂದ ಬಂದಾಗ ಸ್ಟಾರ್ಟ್ ನೆಕ್ಸ್ಟ್ ಅದೇನ ಬಂದಿಲ್ಲ ಚರ್ಚೆ ಅದಕ್ಕೆ ಕಿನ್ನಿ ಡ್ಯಾಮ್ ಅವ್ರು ಬಂದಿಲ್ಲ ಅವ್ರ ಚೀಫ್ ಇಂಜಿನಿಯರ್ ಇಬ್ರು ಬಂದವನಾಗ್ಯಾರ ಅವ್ರು ಆ ಪಾರ್ಟ್ದವ್ರು ಬಂದಿಲ್ಲ ಅವರು ಇನ್ನೇ ಇನ್ನೊಂದ್ 2-3 ಚರ್ಚೆ ಬರ್ಬೇಕಿತ್ತು ಅದ ನೆಕ್ಸ್ಟ್ ಕರ್ತೀವಿ ಅವ್ರನ್ನ. ಅಂದ್ರೆ ಈಗ ಹೇಳಿದ್ಲ DC ತಲೆದಾಗ ಹೋಗೋದೆ ಅದು ಗಿಡಗಂಟಿ ಬೆಳೆದಿದ್ದಾರೆ ರಸ್ತೆ ಇಲ್ಲ ಸಮಸ್ಯೆ ಇದಾರೆ ಆದ್ರೂ ಅವ್ರಿಗೆ ಕೆಲವು ಕಡೆ ಉದ್ಯೋಗ ಖಾತ್ರಿಯಾಗಿ ರಿಪೇರಿ ಮಾಡಿಸಿದ್ರು ಚೆನ್ನಾಗಿ ಮಾಡ್ಯಾರ ಕೆಲವು ಕಡೆ. ನಾವ್ ಎಲ್ಲರಿಗೂ ರಿಕ್ವೆಸ್ಟ್ ಅದನ್ನೇ ಹೇಳ್ಯಾರ ಎಲ್ಲ ಕಡೆ ಮಾಡಿಸ್ರಂತ ಅದನ್ನೇ ಹೇಳಿ ಉದ್ಯೋಗ ಖಾತ್ರಿ ರಿಪೇರಿ ನಡೆದ್ರಲ್ಲಿ ಮಧ್ಯಾಗ ಇದು ಬಿದ್ದಿದ್ರ ಏನದ ಕುಸಿದ್ ಬಿದ್ದಿದ್ರ ಈಗ ಅದೇ ಕೇಳಿದ್ರೆ 4-5 ದಿವಸದಾಗ ಅದು ಕಾಂಕ್ರೀಟ್ ಹಾಕ್ತಿದ್ದಾರೆ ಕಾಂಕ್ರೀಟ್ ಆಗಿದ್ಮೇಲೆ ಬಿಡ್ತಾರೆ. ನಾನೇ ಒಂದ್ಸಲ ಹೋಗಿ ಬಂದೇನೆ ಅಲ್ಲಿ ನಾನೇ ಸ್ಪಾಟ್ ಎಲ್ಲ ಕರೆಕ್ಟ್ ಆದ ನೀರು ಬಿಟ್ಟು ಅಂದ್ರೆ ಎಲ್ಲ ಬೀಳ್ತಿದ್ದವು. ಆಮೇಲೆ ಏನ್ ಮಾಡಕ್ ಈಗ ಒಂದು 15 ವಾರ ಲೇಟ್ ಆಗ್ಬೋದು ಅಷ್ಟೇ. ಒಂದ್ಸಲ ಅದೆಲ್ಲ ಬಿತ್ತು ಟೋಟಲ್ ಸೀಸನ್ ಹೋಗ್ತಿದ್ದ ಮತ್ತ ಅದೇ ಹೇಳ್ತಿಲ್ಲ ಅದೇ ಹೇಳ್ತೀನಿ ನಾನು. ಈಗ ನಾವ್ ನೀರೇನ ಬಿಡ್ಬೋದ ನೀರ್ ನಾವ್ ಹೊಳಿಗ್ ಬಿಡಾತೀವಿ ಎಕ್ಸ್ಟ್ರಾ ಈಗ ನೀರ್ ಅಲ್ಲಿ ಮಟ್ಟ ಬಿಟ್ಟಿವಿ ಹತ್ತಿರ 1,000 ಕ್ಯೂಸೆಕ್ಸ್ ಬಿಟ್ಟಿವಿ. ಈಗ ನಿಮಗೆ 2,000 ಬಿಟ್ರ ಅದು ಮತ್ತೆಲ್ಲ ಬೀಳ್ತಿದ್ದ ಬಿತ್ತಂದ್ರ ಮತ್ತೆ ತೆಗಿಲಿಕ್ಕೆ ಒಂದ್ ತಿಂಗಳ ಬೇಕು ನಮ್ಗೆ. ಈಗ ಹೇಳ್ಯಾರ 4 ದಿವಸ ಬಿಡ್ತು ಅಂತ ಹೇಳ್ಯಾರ ನಿಮ್ದೆ ಕೇಳ ಫಸ್ಟ್ ನಾನೇ ಬಂದಿಲ್ಲ ನಾನೇ ಬಂದಲ್ಲಿ ನೋಡುದು ಏನಾಯ್ತು ಬಂದ ಮ್ಯಾಗ 2 ರಾತ್ರಿ ಆಗ್ಲಿ ಮಾಡಕ್ ಹಚ್ಚಿ ಲೈಟ್ ಹಚ್ಚಿ ಮಾಡಕ್ ಹಚ್ಚಿ ಅವ್ರಿಗೆ 3 ಬ್ಯಾಚ್ ಮಾಡಿ ಅದಕ್ಕೆ
ಇಬ್ಬರೇ ಇದ್ರ ಅವ್ರು 3 ಮಾಡಿಸಿ ರಾತ್ರಿ ಲೈಟ್ ಹಚ್ಚಿ ಮಾಡಿಸಿ ಈಗ 15 ಅಂತ ಹೇಳಿದವ್ರು. ಈಗ 10 ತಾರೀಕು ತಂದೀವಿ ಅದನ್ನ ಬೆಂಗೆ ನಾವು ಮಾಡ್ತೀವಿ ನಮ್ದೆಲ್ಲ ಹುಬ್ಬಳ್ಳಿ ಬೆಂಗಳೂರು ನಾವೆಲ್ಲ ಇಡೀ ರಾಜ್ಯದಲ್ಲೇ ಖಾಲಿ ಇದೆ ಇಲ್ಲಿ ಅಷ್ಟಲ್ಲ ಟೋಟಲ್ ಖಾಲಿ ಇದೆ ಈಗ 40% ಖಾಲಿ ಇದೆ. ಅದ್ರ ಬಗ್ಗೆ ತುಂಬಲಿಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಸರ್ಕಾರ ಅನುಮತಿ ಕೊಡತ್ತಾರೆ. ನಿರ್ವಹಣೆಗೆ ಏನಿಲ್ಲ ಅಧಿಕಾರಿಗಳ ಕೊರತೆ ಇದೆ ಅನ್ಕೋತೀನಿ. ನಿರ್ವಹಣೆ ಅಂತ ಮಾಡೇ ಮಾಡ್ತಾರೆ. ಪ್ರಿಯಾರಿಟಿ ಫಸ್ಟ್ ಅಷ್ಟೇ ಕೊಡ್ತೀವಿ ನಾವು ಹೇಳಿದಂಗೆ ಅದ್ರೆ ಚರ್ಚೆ ಆಗಿದೆ. ಸುಮಾರು ಎಷ್ಟೇ ಕಲಿದ ನಿಮ್ಮಲ್ಲಿ 700 ಒಟ್ಟೆ ಟೋಟಲ್ ಹತ್ತಿಯಲ್ಲಿ ಖಾಲಿ ಇದೆ. ಅಟ್ಲೀಸ್ಟ್ 50% ಬಂದ್ರು ನಿರ್ವಹಣೆ ಮಾಡಿ ಅದು ಇನ್ನೂ ಪದ ಚರ್ಚೆ ಪದ ನೋಡೋದು ಇನ್ನೂ ಚರ್ಚೆ ಇಲ್ಲ. ಇರ್ತಾರೆ ಒಬ್ಬರಿಗೆ ಧಾರವಾಡ ಸಮೀಪ ಆಗಿದೆ, ಒಬ್ಬರಿಗೆ ಬಾಗಲಕೋಟೆ ಸಮೀಪ ಆಗಿದೆ, ಒಬ್ಬರಿಗೆ ಬಿಜಾಪುರ ಸಮೀಪ ಆಗುತ್ತೆ. ಹಿಂಗಾಗಿ ಅವ್ರವ್ರ ವಿಚಾರ ಅವ್ರ ಸಮೀಪದ ನೋಡೋರು ಎಲ್ಲಾರು. ರಾಮದುರ್ಗ ಬಾಗಲಕೋಟೆ ಸಮೀಪ ಆದ್ರೆ ಸೌದತ್ತಿ ಧಾರವಾಡ ಆಮೇಲೆ 70 ಕಿಲೋಮೀಟರ್ ಹತ್ತನಿ ಅವರು ಕಿತ್ತೂರು ಅವ್ರು ಇನ್ನೂ ಸಮೀಪ ಆಗ್ತಾರೆ. ಅಂತಿಮವಾಗಿ ಜನ ಯಾವ್ದು ಅನುಕೂಲ ಆಗುತ್ತೆ ಅಂತಿಮವಾಗಿ ಸರ್ಕಾರ ಅದನ್ನ ಡಿಸಿಷನ್ ತಗೋತಾರೆ. ಅವ್ರವ್ರ ಅಭಿಪ್ರಾಯ ಹೇಳಿರ್ಬೋದು ಯಾವ್ದು ನೇರೆಸ್ಟ್ ಸಮೀಪ ಆಗ್ಲಂತ. ನಾವಂತ ಹೇಳಿದ್ರೆ ಎಲ್ಲರೂ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ನಮ್ಮ ಜಿಲ್ಲಾ ಎಲ್ಲಾ ಶಾಸಕರು ಎಲ್ಲಾ ಪಾರ್ಟಿಯವ್ರು ಹೇಳಿದ್ವಿ. ಇನ್ನು ಡಿಸಿಷನ್ ತಗೋಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿದೆ. ನೋಡೋಣ ಯಾವ ಪ್ರಕಾರ ಹೋಗಿದೆ. ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನೋಡಲ್ಲ ಹಂಗ ಬಾಗಿನ ಅರ್ಪಣೆ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕರ್ಕೊತೀವಿ. ಮೊನ್ನೆ ಸಿಎಂ ಅವರು ಕಾವೇರಿಗೆ ನಮ್ಮದು ಇಳಕಲ್ ಡ್ಯಾಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರ್ಕೊತೀವಿ. ಹಿಂದೆ ನಾವು ಅದು ಅವಾರ್ಡ್ ಮಂತ್ರಿ ಇದ್ದಾಗ ಅವ್ರು ಮಾಡಿದಾಗ ಅವನೇ ಬಂದು ಬೇಲಿ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಡೆ ಮಾಡಿಸಿದ್ರೆ ಅತಿ ಯಾವ ಮಾತಾಡ್ಕೊಂತ ಬೇಡ ನಾವು ಮಾತಾಡ್ತೇವೆ. ಆಯ್ಕೆ ಮಾಡ್ತಾರೆ